ಚನ್ನಪಟ್ಟಣ ಕ್ಷೇತ್ರದ ಬೈ ಎಲೆಕ್ಷನ್ ಫೈಟ್ ಬಹಳ ರೋಚಕತೆಯನ್ನು ಮೂಡಿಸ್ತಾ ಇದೆ, ಜೊತೆಗೆ ರಾಜಕೀಯ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಚನ್ನಪಟ್ಟಣಕ್ಕೆ ಈಗ ಮತ್ತೊಂದು ಹೊಸ ಹೆಸರು ಮುನ್ನೆಲೆಗೆ ಬಂದಿದೆ, ಅದು ಪ್ರತಾಪ್ ಸಿಂಹ ಅವರ ಹೆಸರು. ಚನ್ನಪಟ್ಟಣಕ್ಕೆ ಅಭ್ಯರ್ಥಿಯಾಗಿ ಪ್ರತಾಪ್ ಸಿಂಹ ಅವರ ಹೆಸರು ಚರ್ಚೆಗೆ ಬರ್ತಾ ಇದ್ದು, ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರನ್ನ ಅಭ್ಯರ್ಥಿ ಮಾಡೋದಕ್ಕೆ ಜೆಡಿಎಸ್ನಲ್ಲಿ ಚರ್ಚೆಯಾಗ್ತಾ ಇದೆ. ಜೆಡಿಎಸ್ ನಾಯಕರು HDK ಮುಂದೆ ಈ ಹೆಸರನ್ನ ಪ್ರಸ್ತಾಪಿಸಿದ್ದಾರೆ. ಮೈಸೂರು ಲೋಕಸಭಾ ಟಿಕೆಟ್ ಸಿಗಲಿಲ್ಲ ಪ್ರತಾಪ್ ಅವರಿಗೆ, ಹಾಗಾಗಿ ಈಗ ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ಟಿಕೆಟ್ ಕೊಡಿಸಲಾಗುತ್ತಾ? ಹಾಗಿದ್ರೆ ಬಿಜೆಪಿಯ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡೋ ಬಗ್ಗೆ ಜೆಡಿಎಸ್ ಯಾಕೆ ಚರ್ಚಿಸ್ತಾ ಇದೆ? ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ತಂತ್ರಗಾರಿಕೆಯನ್ನ ಮಾಡುವ ಚರ್ಚೆ. ಪ್ರತಾಪ್ ಸಿಂಹ ಅವರನ್ನ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವಂತಹ ಪ್ರಸ್ತಾಪ. ಪ್ರತಾಪ್ ಸಿಂಹ ಅವರಿಗೆ ಜೆಡಿಎಸ್ ಟಿಕೆಟ್ ಕೊಟ್ಟು ನಿಲ್ಲಿಸೋಣ ಅಂತ ಜೆಡಿಎಸ್ ನಾಯಕರು ಮಾತನಾಡ್ತಿದ್ದಾರೆ. ಚುನಾವಣೆ ಘೋಷಣೆಯಾಗಲಿ ನೋಡೋಣ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಅಮಿತ್ ಶಾ, JP ನಡ್ಡಾ ಕರೆದಾಗ ಚರ್ಚೆ ಮಾಡೋಣ ಅಂತ HDK ಹೇಳಿದ್ದಾರೆ. CP ಯೋಗೇಶ್ವರ್ ತಾನೇ ಕ್ಯಾಂಡಿಡೇಟ್ ಅಂತ ಹೇಳ್ಕೊಳ್ತಾ ಇರುವ ಸಂದರ್ಭದಲ್ಲಿ ಯೋಗೇಶ್ವರ್ ಸ್ಪರ್ಧೆಗೆ ವಿರೋಧಿಸ್ತಾ ಇರುವಂತಹ HDK ಪ್ರತಾಪ್ ಸಿಂಹ ಅವರ ಹೆಸರಿಗೆ ಒಪ್ತಾರ? ಹಾಗಿದ್ರೆ ಪ್ರತಾಪ್ ಸಿಂಹ ಮುಂದೆ ಕೂಡ JDS ನಾಯಕರ ಈ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಆದರೆ ನಿರ್ಧಾರ ಇನ್ನೂ ತಿಳಿಸಿಲ್ಲ ಪ್ರತಾಪ್ ಸಿಂಹ. ಮೈತ್ರಿ ಅಭ್ಯರ್ಥಿಯಾಗಿ ಪ್ರತಾಪ್ ಸಿಂಹ ಅವರನ್ನ ಕಣಕ್ಕಿಳಿಸೋ ಬಗ್ಗೆ ಜೆಡಿಎಸ್ನಲ್ಲಿ ಭಾರಿ ಚರ್ಚೆಯಾಗ್ತಾ ಇದೆ. ಇದು ಚನ್ನಪಟ್ಟಣದ ಕಥೆಯಾದ್ರೆ ಮತ್ತೊಂದು ಬೈ ಎಲೆಕ್ಷನ್ ಕ್ಷೇತ್ರ, ಅದು ಶಿಗ್ಗಾವಿ. ಶಿಗ್ಗಾವಿಯಲ್ಲಿ ಯಾರಾಗ್ತಾರೆ ಅಭ್ಯರ್ಥಿ? ಬಿಜೆಪಿಯ ಅಚ್ಚರಿಯ ಅಭ್ಯರ್ಥಿ ಕಣಕ್ಕಿಳಿತಾರ? ಮಾಜಿ ಸಚಿವ ಮುರುಗೇಶ್ ನಿರಾಣಿಗೆ ಟಿಕೆಟ್ ಕೊಡುತ್ತಾ ಬಿಜೆಪಿ? ನಿರಾಣಿಗೆ ಟಿಕೆಟ್ ನೀಡುವಂತೆ ಸ್ವತಃ ಬೊಮ್ಮಾಯಿ ಅವರು ಪ್ರಸ್ತಾಪಿಸಿದಾರಂತೆ. ಬಿಜೆಪಿ ಹೈಕಮಾಂಡ್ ಮುಂದೆ ಮಾಜಿ CM ಬೊಮ್ಮಾಯಿ ಪ್ರಸ್ತಾಪ. ಶಿಗ್ಗಾವಿಯಲ್ಲಿ ಪುತ್ರ ಭರತ್ ಬೊಮ್ಮಾಯಿಗೆ ಟಿಕೆಟ್ ಸಿಗೋದು ಡೌಟ್ ಅನ್ನೋದು ಬೊಮ್ಮಾಯಿಯವರಿಗೆ ಸ್ಪಷ್ಟ ಆಗಿದೆ. ಬೊಮ್ಮಾಯಿ ಪುತ್ರನ ಟಿಕೆಟ್ ಕೊಡೋದಕ್ಕೆ ಹೈಕಮಾಂಡಿಗೆ ಮನಸ್ಸಿಲ್ಲ. ಪಂಚಮಸಾಲಿ ಪ್ರಭಾವಿ ನಾಯಕ ನಿರಾಣಿ ಬಗ್ಗೆ ಬೊಮ್ಮಾಯಿ ಹೀಗಾಗಿ ಪ್ರಸ್ತಾಪಿಸಿದ್ದಾರೆ. ಬೈ ಎಲೆಕ್ಷನ್ ಸ್ಪರ್ಧೆಗೆ ಒಪ್ಪಿಗೆ ಸೂಚಿಸಿದ್ದಾರೆ ಮುರುಗೇಶ್ ನಿರಾಣಿ. ಈಗ ಬೊಮ್ಮಾಯಿ ಅವರಿಗೆ ಇಂಗಿತ ಇದೆ, ಈಗ ಜೋಶಿ ಒಪ್ಪಿದ್ರೆ ಸ್ಪರ್ಧೆಗೆ ಸಿದ್ಧ ಅಂತ ನಿರಾಣಿ ಹೇಳಿದಾರಂತೆ. ಮೊದಲಿಗೆ ನಾವು ಚನ್ನಪಟ್ಟಣದ ವಿಚಾರಕ್ಕೆ ಬರೋಣ. ಪ್ರಶಾಂತ್, ಚನ್ನಪಟ್ಟಣ ಆರಂಭದಿಂದಲೂ ಕೂಡ ಬಹಳ ಕುತೂಹಲ ಮೂಡಿಸ್ತಾ ಇದೆ, ಇನ್ನೂ ಕುತೂಹಲ ಹೆಚ್ಚಳವಾಗ್ತಾ ಇದೆ. ಈಗ ಹೊಸ ಹೆಸರು ಪ್ರತಾಪ್ ಸಿಂಹ ಅವರದ್ದು, ಏನ್ ಲೆಕ್ಕಾಚಾರ JDSನದ್ದು? ಪ್ರತಿಮಾ, ರಾಜಕಾರಣದ ಬಗ್ಗೆ ಚರ್ಚೆ ಮಾಡುವಾಗ ಮೊದಲಿಗೆ ಯಾವುದೂ ಫೈನಾಲಿಟಿ ಇರಲ್ಲ ಅಂತಿಮ ಗಳಿಗೆಯವರೆಗೆ. ಎಕ್ಸಾಕ್ಟ್ಲಿ. ಇದನ್ನು ಗಮನದಲ್ಲಿಟ್ಕೊಂಡೇ ನಾವು ಎಲ್ಲ ಚರ್ಚೆಗಳನ್ನು ಮಾಡಬೇಕಾಗತ್ತೆ. CP ಯೋಗೇಶ್ವರ್ ಕಳೆದ 2 ತಿಂಗಳಿನಿಂದ ಸತತವಾಗಿ ಕುಮಾರಸ್ವಾಮಿ ಬೆನ್ನತ್ತಿದ್ದಾರೆ, ನನಗೆ ಟಿಕೆಟ್ ಕೊಡಿಸಿ, BJPಯಿಂದ ನಾನು ನಿಲ್ತೀನಿ, JDS ನನಗೆ ಬೆಂಬಲ ಕೊಡಿ ಅಂತ. ಕುಮಾರಸ್ವಾಮಿ ಅವರು ವೈಯಕ್ತಿಕವಾಗಿ ಇಬ್ಬರ ನಡುವೆ ಏನೂ ಚರ್ಚೆ ಆಗಲಿಲ್ಲ. ಅದು ಕೊನೆಗೆ CP ಯೋಗೇಶ್ವರ್ ಬೊಮ್ಮಾಯಿ, ಅಶ್ವಥ್ ನಾರಾಯಣ್ ಕರ್ಕೊಂಡು ಪ್ರಹ್ಲಾದ್ ಜೋಶಿ ಹತ್ರ ಹೋದರು, ನೀವು ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡಿ ಅಂತ. ಪ್ರಹ್ಲಾದ್ ಜೋಶಿ ನಿವಾಸದಲ್ಲಿ ಕುಮಾರಸ್ವಾಮಿ ಹೋದರು, ಒಂದು ಚರ್ಚೆನೂ ನಡೀತು. ಅಲ್ಲೂ ಕೂಡ ಕುಮಾರಸ್ವಾಮಿ ಯಾವುದನ್ನು ಕೂಡ ಒಪ್ಕೊಳ್ಳಿಲ್ಲ. ಚುನಾವಣೆ ಘೋಷಣೆ ಆಗಲಿ, ಬದಲಿಗೆ ಯೋಗೇಶ್ವರ್ ಅನುಕಂಪ ಗಿಟ್ಟಿಸ್ಲಿಕ್ಕೆ ಏನೇನೋ ಮಾಡ್ತಾ ಇದ್ದಾರೆ, ನಿಲ್ಸಂತ ಹೇಳಿ ಅಂತ ಕುಮಾರಸ್ವಾಮಿ ಹೇಳಿ ಬಂದರು. ಅದಾದ ಮೇಲೆ ಯೋಗೇಶ್ವರ್ ಒಂದು ಹೇಳಿಕೆ ಕೊಟ್ಟರು, ಯಾರಿಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟರು. ಬಿಕಾಸ್ ದಟ್ ವಾಸ್ ಪ್ರೀ ರಿಕ್ವಿಸಿಟ್ ಆಫ್ ಕುಮಾರಸ್ವಾಮಿ. ಅವ್ರು ಹೇಳಿದರು ಇದನ್ನು ಹೇಳಿಸಿ ಅಂತ. ಆಮೇಲೆ ಹೋಗಿ ಚುನಾವಣಾ ಪ್ರಚಾರ ಶುರು ಮಾಡಿದರು. ಈಗ JDSನಲ್ಲಿ ಒಂದು ರೀಥಿಂಕಿಂಗ್ ಇದೆ, ಯಾರಿಗೆ ಟಿಕೆಟ್ ಕೊಡಬೇಕು. ಸರಿ, ಯೋಗೇಶ್ವರ್ಗೆ ಟಿಕೆಟ್ ಕೊಡಲಿಕ್ಕೆ ಕುಮಾರಸ್ವಾಮಿಗೆ ಮನಸ್ಸಿಲ್ಲ. ನನಗನ್ಸುತ್ತೆ ನೇಟಿವ್ ಆದ್ದರಿಂದ ಯೋಗೇಶ್ವರ್ಗೊಂದು ಸಲ ಟಿಕೆಟ್ ಕೊಟ್ಟು ಏನಾದರೂ ಅಲ್ಲಿ BJP ಗೆದ್ದುಬಿಟ್ರೆ ನಾಳೆ 28ಕ್ಕೆ ಏನಾಗುತ್ತೆ, ರಾಮನಗರ ಜಿಲ್ಲೆಯಲ್ಲಿ BJP ಚಿಗಿದುಕೊಳ್ಳಿಕ್ಕೆ ನಾವೊಂದು ಅವಕಾಶವನ್ನು ಕೊಟ್ಟಂತಾಗತ್ತಾ ಅನ್ನುವ ಆತಂಕ ಕುಮಾರಸ್ವಾಮಿಗೆ ನಿಶ್ಚಿತವಾಗಿದೆ. ಹೀಗಾಗಿ ಅವರು BJPಯನ್ನು ಒಳಗೆ ಬಿಟ್ಕೊಳ್ಳೋ ಮನಸ್ಥಿತಿಯಲ್ಲಿಲ್ಲ. ಆದರೆ ಈ ಹೊತ್ತಿನಲ್ಲಿ ಕೇಂದ್ರದ ಸಚಿವರಾಗಿರುವಾಗ, ಲೋಕಸಭಾ ಚುನಾವಣೆ ಜೊತೆಗೆ ಎದುರಿಸಿರುವಾಗ BJPಯನ್ನು ಬಿಟ್ಟು ಅಭ್ಯರ್ಥಿ ಹಾಕಲಿಕ್ಕೂ ಕೂಡ ಕುಮಾರಸ್ವಾಮಿಯವ್ರಿಗೆ ಮನಸ್ಸಿಲ್ಲ. ಹೀಗಾಗಿ ಕುಮಾರಸ್ವಾಮಿಯವರು ಆಪ್ತರು, ಕುಮಾರಸ್ವಾಮಿ ಈ ಥಾಟನ್ನು ಒಪ್ಕೊಂಡಿದ್ದಾರಾ ಇಲ್ವಾ ಅಂತಕ್ಕಂಥದ್ದು ಸ್ಪಷ್ಟತೆ ಇಲ್ಲ. ಕುಮಾರಸ್ವಾಮಿ ಅವರು ತಲೆಯಲ್ಲಿ ಬಂದಿದ್ದ ಥಾಟ್ ಅಲ್ಲ ಇದು. ಮೈಸೂರು ಜಿಲ್ಲೆಯ GT ದೇವೇಗೌಡರು ಮತ್ತು ಸಾರಾ ಮಹೇಶ್ ಪ್ರತಾಪ್ ಸಿಂಹಗೆ ಆತ್ಮೀಯರಾಗಿರೋದ್ರಿಂದ ಹಿಂದೆ ಪ್ರತಾಪ್ ಸಿಂಹ 2 ಬಾರಿ ಗೆಲ್ಲಲಿಕ್ಕೆ JDSನ ಕೊಡುಗೆ ಕೂಡ ಜಾಸ್ತಿ ಇತ್ತು. ಸಾರಾ ಮಹೇಶ್ರದ್ದು ಇತ್ತು, GT ದೇವೇಗೌಡರದ್ದು ಇತ್ತು.
ಯಾಕಂದರೆ ಸಿದ್ದರಾಮಯ್ಯನವರ ಕ್ಯಾಂಡಿಡೇಟನ್ನು ಸೋಲಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಒಕ್ಕಲಿಗರೆಲ್ಲರೂ ಒಟ್ಟಾಗಿ ಬರ್ತಾಯಿದ್ರು. ಈಗ ಪ್ರತಾಪ್ ಸಿಂಹ ಅವರ ಹೆಸರನ್ನು ಯಾಕೆ ಕನ್ಸಿಡರ್ ಮಾಡಬಾರದು ಅಂತಕ್ಕಂಥದ್ದನ್ನು ಸಾರಾ ಮಹೇಶ್ ಕುಮಾರಸ್ವಾಮಿಯವ್ರ ಮುಂದೆ ಆ ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ಪ್ರತಾಪ್ ಸಿಂಹ ಅವ್ರಿಗೂ ಇನ್ಸಿಡೆಂಟ್ಲಿ ಅವ್ರು ಕೇಳಿದ್ದಾರೆ, ನಿಲ್ತೀರಾ, ನಾವು JDSನ ಟಿಕೆಟ್ ಕೊಡ್ತೀವಿ ಅಂತಕ್ಕಂಥದ್ದನ್ನು. ಹೀಗಾಗಿ ಈ ಒಂದು ಚರ್ಚೆ ಮುಂದೆ ಬಂದಿದೆ. ಪ್ರತಾಪ್ ಸಿಂಹ ಅವರಿಗೆ JDS ಟಿಕೆಟ್ ಅದು ಹೆಂಗೆ ಅಂದರೆ, ಡಾಕ್ಟರ್ ಮಂಜುನಾಥ್ರಿಗೆ ಈ ಐಡಿಯಾ ಕೊಟ್ಟಿದ್ದು CP ಯೋಗೇಶ್ವರ್. ಮಂಜುನಾಥ್ರನ್ನು ಕರ್ಕೊಂಡು ಬಂದು ಅವರೇನು JDSನಲ್ಲಿ ಇರಲಿಲ್ಲ, ವೈದ್ಯರಾಗಿದ್ದರು. ದೇವೇಗೌಡರ ಅಳಿಯ ಅನ್ನೋದು ಬಿಟ್ಟರೆ ಅವ್ರಿಗೊಂದು ಇಂಡಿಪೆಂಡೆಂಟ್ ವ್ಯಕ್ತಿತ್ವ ಇದೆ ಡಾಕ್ಟರ್ ಮಂಜುನಾಥ್ರಿಗೆ. ಆದರೆ ದೇವೇಗೌಡರ ಅಳಿಯ ಅನ್ನೋದು ಕೂಡ ಬಹಳ ಸಿಗ್ನಿಫಿಕೆಂಟ್ ಆಗಿರುತ್ತೆ. ಅವರನ್ನು ತಂದು BJP ಟಿಕೆಟ್ ಕೊಟ್ಟರೆ ಕುಣಿಗಲ್ಲು, ರಾಜರಾಜೇಶ್ವರಿ ನಗರ, ಬೆಂಗಳೂರು ದಕ್ಷಿಣ, ಆನೇಕಲ್ನ ಓಟ್ಗಳು ಮೋದಿ ಹೆಸರಿನಲ್ಲಿ ಬರ್ತವೆ. ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ ಈ ಓಟ್ಗಳು JDS ಹೆಸರ ಮೇಲೆ ಬರ್ತವೆ ಅನ್ನುವ ಒಂದು ಲೆಕ್ಕಾಚಾರದಲ್ಲಿ ಡಾಕ್ಟರ್ ಮಂಜುನಾಥ್ ಗೆದ್ದರು. ಈಗ JDSನ ಮೈಸೂರಿನ ನಾಯಕರು ಹೇಳೋದೇನು, ಪ್ರತಾಪ್ ಸಿಂಹ ಅವ್ರನ್ನ ಕರ್ಕೊಂಬರೋಣ, ಅವ್ರ ಹೆಸರು ಎಲ್ರಿಗೂ ಗೊತ್ತಿದೆ, ನಾವೇನು ಹೇಳೋದು ಬೇಡ, JDSನ ಕ್ಯಾಂಡಿಡೇಟ್ ಇಲ್ಲ. ಇನ್ನೊಂದು ಕುಮಾರಸ್ವಾಮಿ ಮನಸ್ಸಿನಲ್ಲೂ ಕೂಡ ಇರ್ಬೋದು, ಒಂದು ತಾತ್ಕಾಲಿಕ ಕ್ಯಾಂಡಿಡೇಟ್ ಬೇಕು ಅವ್ರಿಗೆ. ಅಲ್ಲಿ ಪರ್ಮನೆಂಟ್ ಆಗಿ ಕೂರೋ ಹಾಗಿಲ್ಲ. ಪರ್ಮನೆಂಟ್ ಆಗಿ ಕೂತ್ರೆ ನಾಳೆ ನಿಖಿಲ್ ಕುಮಾರಸ್ವಾಮಿಯನ್ನ ಎಲ್ಲಿ ತರೋದು? ಇದು ಕೂಡ ಪ್ರಾಬ್ಲಮ್ ಬರುತ್ತೆ. ಮತ್ತು DK ಶಿವಕುಮಾರ್ಗೆ ಫ್ರೀ ಹ್ಯಾಂಡ್ ಕೊಡಲಿಕ್ಕೂ ಮನಸ್ಸಿಲ್ಲ. ನೀವು ಗೆದ್ಕೊಂಬಿಡಿ, ನಾವು ಹಂಗಾಗಲ್ಲ ರಾಜಕಾರಣದಲ್ಲಿ. ಹೀಗಾಗಿ ಒಬ್ಬ ತಾತ್ಕಾಲಿಕ ಕ್ಯಾಂಡಿಡೇಟನ್ನು ಕುಮಾರಸ್ವಾಮಿ ಹುಡುಕುವಂತೆ ಕಾಣ್ತಾ ಇದೆ. ಕುಮಾರಸ್ವಾಮಿ ಎಲ್ಲೂ ಕೂಡ ಇದನ್ನು ಹೇಳಿಲ್ಲ. ಅವ್ರೇನು ಹೇಳಿದ್ದಾರೆ, ನಿಖಿಲ್ ಕುಮಾರಸ್ವಾಮಿಯನ್ನು ನಿಲ್ಲಿಸ್ಲಿಕ್ಕೆ ನಂಗೆ ಮನಸ್ಸಿಲ್ಲ, 3ನೇ ಬಾರಿ ಏನಾದರೂ ಆದರೆ ರಿಸ್ಕ್ ಆಗುತ್ತೆ ಅಂತಕ್ಕಂಥದ್ದು. ಇದು ಚನ್ನಪಟ್ಟಣದ ಕಥೆ. ಇದೇ ಕಥೆ ಶಿಗ್ಗಾಂವ್ನಲ್ಲೂ ಕೂಡ ಇದೆ. ಶಿಗ್ಗಾಂವ್ನಲ್ಲಿ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಅನಿಸ್ತಾ ಇದೆ, ಉಪ ಚುನಾವಣೆ ಆದರೆ ಇಡೀ ಕ್ಯಾಬಿನೆಟ್ ಬಂದು ಅಲ್ಲಿ ಕುತ್ಕೊಂಡು ಬಿಡುತ್ತೆ, ಇಡೀ ಕಾಂಗ್ರೆಸ್ನ ಎಲ್ಲ ದಿಗ್ಗಜರು ಬಂದು ಕೂತ್ಕೊಂಡ್ಬಿಡ್ತಾರೆ. ಮುಸ್ಲಿಮ್ರಿಗೆ ಕೊಡದೆ ಅವ್ರೇನಾದರೂ ಅಲ್ಲಿ ಲಿಂಗಾಯತರಿಗೆ ಕೊಟ್ಬಿಟ್ರೆ ಕಾಂಗ್ರೆಸ್ನವರು, ನಮ್ಗೆ ಭಾಳ ಕಷ್ಟ ಆಗುತ್ತೆ ಅಂತಕ್ಕಂಥದ್ದು ಇದೆ. ಹೀಗಾಗಿ ಭರತ್ ಬೊಮ್ಮಾಯಿನ ನಿಲ್ಲಿಸ್ಬೇಕಾ, ಸಾದ್ರ ಓಟ್ ಇರೋದೇ 4-5 ಸಾವಿರ ಇಲ್ಲಿ. ಬಟ್ ಬೊಮ್ಮಾಯಿ ಸ್ವಂತ ವರ್ಚಸ್ಸಿನ ಮೇಲೆ ಅಲ್ಲಿ ಗೆದ್ಕೊಂಡು ಬರ್ತಾಯಿದ್ರು. ಸುಮಾರು 50,000ಕ್ಕೂ ಹೆಚ್ಚು ಪಂಚಮಸಾಲಿ ಓಟ್ಗಳಿವೆ. ಕುರುಬರು ಇದ್ದಾರೆ ಒಂದು 25,000, ಮುಸ್ಲಿಮ್ಸ್ ಒಂದು 70,000 ಇದ್ದಾರೆ ಅಲ್ಲಿ ಅಲ್ಲಿ ಎಲ್ಲರನ್ನ ಮ್ಯಾನೇಜ್ ಮಾಡಿ ಬೊಮ್ಮಾಯಿ ಗೆದ್ದು ಬಿಡ್ತಾಯಿದ್ರು. ಬಟ್ ಈಗ ಭರತ್ ಬೊಮ್ಮಾಯಿರನ್ನು ಉಪಚುನಾವಣೆಯಲ್ಲಿ ಗೆಲ್ಲಿಸೋದು ಕಷ್ಟ ಅಂತಕ್ಕಂಥದ್ದು ಬೊಮ್ಮಾಯಿಗೆ ಅನಿಸ್ತಾ ಇದೆ. ಬಿಕಾಸ್ ಬೈ ಎಲೆಕ್ಷನ್ಸ್ನಲ್ಲಿ 2 ಸಂಗತಿಗಳು ನಡೀತವೆ. ನಿಮಗೆ ಇಡೀ ಕಾನ್ಸಂಟ್ರೇಷನ್ ಕ್ಷೇತ್ರದ ಮೇಲಿರುತ್ತೆ, ದುಡ್ಡು ನೀರಿನಂತೆ ಹರಿಯುತ್ತೆ, ಮತ್ತು ಪ್ರತಿಯೊಂದು ಜಾತಿಗಳು ತಮ್ಮ ಶೇರನ್ನು ಕೇಳಲಿಕ್ಕೆ ಶುರು ಮಾಡ್ತವೆ. ಹಾಗಾಗಿ ಚುನಾವಣೆ ನಿಲ್ಲೋದಕ್ಕೂ ಜನರಲ್ ಇಲೆಕ್ಷನ್ಸ್ನಲ್ಲಿ ಚುನಾವಣೆ ನಿಲ್ಲೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಹೀಗಾಗಿ ಭರತ್ ಬೊಮ್ಮಾಯಿಯನ್ನು ನಿಲ್ಲಿಸ್ಬೇಕಾ ಬೇಡವಾ ದ್ವಂದ್ವದಲ್ಲಿದ್ದಾರೆ. ಮೊನ್ನೆ ಶುಕ್ರವಾರ BJPಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗ್ರವಾಲ್ ಶಿಗ್ಗಾಂವ್ಗೆ ಹೋಗಿದ್ರು. ಶಿಗ್ಗಾಂವ್ಗೆ ಹೋದಾಗ 50ಕ್ಕೂ ಹೆಚ್ಚು ಅಪ್ಲಿಕೇಶನ್ಸ್ಗಳು ಬಂದಿವೆ ಅಲ್ಲಿ. ನಮ್ಗೆ BJP ಕ್ಯಾಂಡಿಡೇಟ್ ನೀನು ಯಾರೋ ನಾನು ಬಂದು ಭೇಟಿಯಾಗಿದ್ರು, ಶ್ರೀಕಾಂತ್ ದುಂಡಿಗೌಡರು. ನಮಗೆ ಟಿಕೆಟ್ ಸಿಗುತ್ತೆ ಸರ್ ಅನ್ನುವ ಆತ್ಮವಿಶ್ವಾಸದಲ್ಲಿ ಅವ್ರು ಬಂದಿದ್ರು, ನಾನು ಪಂಚಮಸಾಲಿ ಇದ್ದೀನಿ ಅಂತ. ಈಗ ಏನಾಗುತ್ತೆ ಪ್ರತಿಮಾ ಅಂತಂದರೆ, ಮುರುಗೇಶ್ ನಿರಾಣಿ ಹೆಸರನ್ನು ಬೊಮ್ಮಾಯಿ ಪ್ರಸ್ತಾಪ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು BJP ಕೆಲ ಮೂಲಗಳು ಹೇಳ್ತಾ ಇವೆ. ಈಗ ಮಾಡಿದ್ದಾರೋ ಇಲ್ವೋ ಅಂತಕ್ಕಂಥದ್ದು ಬೊಮ್ಮಾಯಿ ಸ್ಪಷ್ಟಪಡಿಸ್ಬೇಕು. ಆದರೆ ಮುರುಗೇಶ್ ನಿರಾಣಿ ಈಸ್ ಅ 1 ಎಲೆಕ್ಷನ್ ಫೆನಾಮಿನನ್. ನಾವು ಹೆಂಗೆ ಕುಮಾರಸ್ವಾಮಿ ಬಗ್ಗೆ ಹೇಳ್ತಿದ್ವು, ಬೊಮ್ಮಾಯಿಯವ್ರಿಗೂ 28ರಲ್ಲಿ ಭರತ್ ಬೊಮ್ಮಾಯಿ ಕೊಡಬೇಕಾದ್ರೆ ಈಗ BJPಯಿಂದ ಯಾರ್ದಾದ್ರೂ ನಿಲ್ಲಿಸಿ ಚುನಾವಣೆ ಗೆದ್ಕೊಳ್ಬೇಕು. ಮುರುಗೇಶ್ ನಿರಾಣಿ ಬಂದರೆ ಈಗ ಗೆಲ್ತಾರೆ, ವಾಪಸ್ ಬೆಳಗಿಗೆ 28ರಲ್ಲಿ ವಾಪಸ್ ಹೋಗ್ಬಿಡ್ತಾರೆ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಈ ಬಾರಿ ಮಾತ್ರ ಕ್ಷೇತ್ರ ನಮ್ಮ ಪಾಲಿಗೆ ಬರಬೇಕಷ್ಟೇ. ಬಳಿ ಸಂಪನ್ಮೂಲ ಇದೆ, ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು. ವಚನಾನಂದ ಶ್ರೀಗಳು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಸ್ಥಳೀಯವಾಗಿ BJPಯನ್ನು ವಿರೋಧ ಮಾಡಿದ್ರು. ಇವ್ರಿಗೂ ವಚನಾನಂದ ಶ್ರೀಗಳಿಗೂ ಚೆನ್ನಾಗಿದೆ, ಇಲೆಕ್ಷನ್ ಮಾಡೋದು ಹೆಂಗೆ ಅಂತ ಗೊತ್ತು. ಹೀಗಾಗಿ ಇದು ಆನ್ಸ್ಲಾಟ್ ಆಫ್ ಕ್ಯಾಬಿನೆಟ್ ಅಂಡ್ ಕಾಂಗ್ರೆಸ್ ಅನ್ನ ತಡ್ಕೊಳ್ಳುವ ಶಕ್ತಿ ನಿರಾಣಿಗಿದೆ. ಅವ್ರನ್ನ ತಂದು ನಿಲ್ಲಿಸೋಣ ಅಂತಕ್ಕಂಥದ್ದು ಒಂದು ಚಿಂತನೆ ಇದೆ. ಅಂತಿಮವಾಗಿ ಏನಾಗುತ್ತೆ, ಅವರು ಸ್ಥಳೀಯ ನೋಡಿ, ಇಲ್ಲಿ ಪ್ರತಾಪ್ ಸಿಂಹನು ಸ್ಥಳೀಯರಲ್ಲ, ಮುರುಗೇಶ್ ನಿರಾಣಿನೂ ಸ್ಥಳೀಯರಲ್ಲ. ಪಾರ್ಟಿಗಳು ಏನು ನಿರ್ಣಯ ತೆಗೆದುಕೊಳ್ಳುವ ಮುಖ್ಯ ಆಗುತ್ತೆ. ಬಟ್ ಇಲೆಕ್ಷನ್ಗಿಂತ ಮುಂಚೆ ಒಂದು ಥಾಟ್ ಪ್ರೊಸೆಸ್ ಓಡುತ್ತೆ. ನಿಜ, ಒಂದು ಚರ್ಚೆ ಅಂತೂ ಬಂದಿದೆ, ಮುಂದುವರಿಯುತ್ತಾ ಅನ್ನೋದನ್ನ ನೋಡಬೇಕಾಗತ್ತೆ. ಈಗ ಒಂದು ಕ್ವಿಕ್ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದಮೇಲೆ ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ಗೆ ರಾಜಾತಿಥ್ಯ ಏನು ಸಿಕ್ತು, ಹಾಗಾಗಿ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಈಗ ಅಲ್ಲಿ ಏನಾಗ್ತಾ ಇದೆ, ಅಲ್ಲೊಂದು ಹೊಸ ಟೆನ್ಷನ್ ಶುರುವಾಗಿದೆಯಂತೆ ದರ್ಶನ್.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.